ಸೊ ಈಗ ನಮ್ಮ ಪ್ರಯಾಣ ಬಂದ್ಬಿಟ್ಟು ಹುಬ್ಳಿ ಕಡೆ. ಸರಿ, ಸೊ ಇವಾಗ ಹುಬ್ಳಿ ಹೋಗ್ತಿದ್ದೀನಿ ನಾನು. ಒಂದು 4 ಅವರ್ಸ್ ಬೇಕು ಇಲ್ಲಿಂದ ಹುಬ್ಳಿಗೆ. ಯಲ್ಲಾಪುರ ಹೋಗ್ತಿದ್ದೀನಿ, ಯಾಕಂದ್ರೆ ಸಿರ್ಸಿ ಘಾಟ್ ಸ್ವಲ್ಪ ರಶ್ ಇರುತ್ತೆ ಈ ಟೈಮಲ್ಲಿ. ನೆಕ್ಸ್ಟ್ ವೀಕ್ ಮಾರಿಕಮ್ಮ ಜಾತ್ರೆ, ಅದಕ್ಕೋಸ್ಕರ. ಇದು ಹುಬ್ಳಿಯಿಂದ ಧಾರವಾಡ ಸ್ವಲ್ಪ ಪರ್ಸನಲ್ ಕೆಲಸ ಇದೆ, ಹಿಂಗೆ ಸಣ್ಣ ವ್ಲಾಗ್ ಮಾಡೋಣ ಅಂತ ಅದ್ರ ರಿಲೇಟೆಡ್. ಹಿಂಗೆ ವರ್ಕ್ ಹೋಗ್ತಿದ್ದೀನಿ ನಾನು. ಹೇಗಾದ್ರು ಸಣ್ಣ ಬ್ಲಾಗ್ ಆಗ್ಬಿಡತ್ತಂತ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಮೊನ್ನೆ ಹುಬ್ಳಿ ಹೋಗ್ಬೇಕಾದ್ರೆ ಏನೇನು ಅಡ್ವೆಂಚರ್ ಸಿಗುತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ಗೋ. ಇಲ್ಲೆಲ್ಲಾದ್ರೂ ಮುಂದೆ ಇರುತ್ತೆ ನೋಡ್ಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ ಚಿಕ್ಕಮಂಗ್ಳೂರ್ ಹೋದಾಗ ಬರ್ಬೇಕಾದ್ರೆ ವಾಪಸ್ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಅಲ್ಲಿ ಏನೋ ಕಳ್ದೋಗ್ಬಿಡ್ತದೆ. ಆರ್ಡರ್ ಮಾಡಿದೀನಿ ಬೇರೆದು, ಬರಕ್ ಲೇಟ್ ಆಗುತ್ತೆ. ಸೊ ಹೊರಡೋಣ ಇವಾಗ. ಬರುತ್ತೆ ಯಾಕಂದ್ರೆ ರಿಸರ್ವ್ ಅಲ್ಲಿ ಇದೆ ಫುಲ್ಲು. ಸೊ 1220 ಆಯ್ತು. 12.10 ಲೀಟರ್ಸ್ ಪೆಟ್ರೋಲ್ ಬಂದಿದೆ. ರೋಡ್ ಮಾತ್ರ ಏನಿಲ್ಲ, ಇಲ್ಲಿ ಫುಲ್ ಕೆಟ್ಟೋಗ್ಬಿಟ್ಟಿದೆ ಅಷ್ಟೇ. ಅರ್ಧ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಒಳ್ಳೆ ರೋಡ್ ಸಿಕ್ಕು, ಯಾಕಂದ್ರೆ ರೀಸೆಂಟ್ಲಿ ರೋಡ್ ಮಾಡಿದ್ದಾರೆ. ಈಗ ಮೇಲಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಪಾಟ್ಗಳು ಸ್ವಲ್ಪ ಇದೆ. ರೋಡ್ ಪ್ಯಾಚ್ ಅಪ್ ಮಾಡಿರೋದು ಜಾಸ್ತಿ ಹೋಗ್ತು. ಬಾರಪ್ಪ ರಾಜ, ಹಚ್ಚ ಬಿಡವಾ, ಹೊತ್ಬೇಡಪ್ಪ ಇಲ್ಲೇ. ಸೊ ಇಲ್ಲೊಂದ್ ಕಡೆ ನಿಲ್ಸಿದೀನಿ ನಾನು, ಯಾಕಂದ್ರೆ ಅಲ್ಲಿ ಸ್ವಲ್ಪ ಸಸ್ಪಿಷಿಯಸ್ ಆದ ಒಂದು ವಾಟರ್ ಬಾಡಿ ಇದು ಇರೋ ಟೈಪ್ ಕಾಣಿಸ್ತು ನಂಗೆ. ಯಾಕಂದ್ರೆ ಇಲ್ಲೊಂದ್ ಟೈಪ್ ಡ್ಯಾಮ್ ಟೈಪ್ ಮಾಡಿದ್ದಾರೆ, ನೋಡೋಣ. ಅಣೆಕಟ್ಟು ಅಂತ ಅನ್ಕೊಂಡಿದ್ದೀನಿ ನಾನಿಲ್ಲಿ. ಓ ಓ ಓ ಓ ಸೊ ವಾಟರ್ ರಿಸರ್ವಾಯರ್ ಇದು. ಬೈಕ್ ನ ಅಲ್ಲಿ ಪಾರ್ಕ್ ಮಾಡಿದ್ದೀನಿ ನಾನು. ಸೊ ರ್ಯಾಗ್ನರೇಸ್ ಹೊರ್ತೀರಾ ಮುಂದಲ್ಲಿ ವಾಟರ್ ರಿಸರ್ವಾಯರ್ ಮಾಡಿದ್ದಾರೆ. ಸಾಕತ್ತಿದೆ ಮಾತ್ರ, ಫುಲ್ ಬೈಲಿದೆ ಅಲ್ಲೆಲ್ಲಿ ನೋಡಿದ್ರು. ನೈಸ್. ಯಾವ ರಜೆ ಇದು? ಯಾವ್ದ ದೇವಿಕೊಪ್ಪನಾ? ಸೊ ದೇವಿಕೊಪ್ಪದ ಹತ್ರ ಇದೀನಿ ನಾನು. ಸೊ ಇಲ್ಲಿಂದ ಮತ್ತೊಂದು ಪ್ರಾಬಬ್ಲಿ 10 ಕಿಲೋಮೀಟರ್ಸ್ ಕಲಘಟಕಿಗೆ ಹೊರಡೋಣ. ಟೈಮ್ ಆಯ್ತು ಇವಾಗ. ಶಾರ್ಟ್ ಬ್ರೇಕ್ ತಗೊಂಡಿತ್ತು, ಸೀನರಿ ಸೂಪರ್ ಇತ್ತು ಆಕ್ಚುಲಿ. ಹಿಂಗೆ ನಿಲ್ಸಿ ಫೋಟೋ ತೆಗೆನ ಅನ್ಕೊಂಡೆ ರ್ಯಾಗ್ನರ್ ಎಂದು. ಬಟ್ ಹಿಂದ್ಗಡೆ ನೋಡಿದಾಗ ಸ್ವಲ್ಪ ಡ್ಯಾಮ್ ಟೈಪ್ ಕಾಣಿಸ್ತು ನಂಗೆ. ಇಲ್ಲಿ ವಾಟರ್ ರಿಸರ್ವಾಯರ್ ಟೈಪ್ ಜನ ಎಲ್ಲ ಕೂತ್ಕೊಂಡಿದ್ರ, ಅದಕ್ಕೇನಂತ ಕ್ಯೂರಿಯಾಸಿಟಿ ಹೊಡ್ತು ಅಲ್ಲೋಗಿ ನೋಡೋಣ ಅಂತ ಬಂದ್ರೆ. ಸೊ ಇಟ್ ಇಸ್ ವಾಟರ್ ರಿಸರ್ವಾಯರ್. ಹೀಗೆ ಅನ್ಎಕ್ಸ್ಪೆಕ್ಟೆಡ್. ಸೊ ಇದು ಮಜಾ ಆಕ್ಚುಲಿ ಬೈಕ್ ರೈಡಿಂಗ್. ಎಲ್ಲಿ ಬೇಕಾದ್ರೆ ನಿಲ್ಸಿ ಏನ್ ಬೇಕಾದ್ರೂ ಹಿಂಗೆ ವಾಚ್ ಮಾಡ್ಬೋದು. ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್. ಇಟ್ಸ್ ಕ್ವೈಟ್ ಫನ್. ಸೊ
ರೋಡಲ್ಲಿ ಸಿಗೋಣ, ಹೋಗೋಣ ಇವಾಗ, ಟೈಮ್ ಆಯ್ತು ಇಲ್ಲೇ. ಇವಾಗ ಕಲ್ಗಟ್ಟಿಗೆ ಬಂದು ರೀಚ್ ಆಗಿದ್ದೀನಿ. ಕಲ್ಗಟ್ಟಿ ದಿಸ್ ಇಸ್ ಕಲ್ಗಟ್ಟಿ ಫಾರ್ ಇನ್ನು 25 kilometers more to Hubli. Hubli. Next ಇಲ್ಲಿಂದ ಲೆಫ್ಟ್. Right. ಆಕ್ಚುಲಿ ಇಲ್ಲಿಂದ ಯೂಟರ್ನ್ ತಗೋಬೇಕು. Signal lost. So let's go. So it's time to leave. So ಬಂದಿದ್ದ ಕೆಲಸ ಆಯ್ತು ಇವಾಗ. ಆಕ್ಚುಲಿ ಧಾರವಾಡ ಹೋಗಿ ಕಾಲೇಜಿಗೆ ಹೋಗಿದ್ದೆ, ಯೂನಿವರ್ಸಿಟಿಗೆ. ಕೆಲಸ ಮುಗೀತು, ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದಿತ್ತು, ಕಲೆಕ್ಟ್ ಮಾಡಿದೆ. ಹಾಗೆ ನಮ್ಮ ಆಂಟಿನೂ ಮೀಟ್ ಆಗಿ ಬಂದೆ. ಇವಾಗ ಯಲ್ಲಾಪುರ್ ಕಲ್ಗಟ್ಟಿ ಯಲ್ಲಾಪುರ್ ರೋಡ್ ಹಿಡ್ದು ವಾಪಸ್ ಬ್ಯಾಕ್ ಟು ಕುಮಟಾ. ಸೊ ಈ ಬೈಕ್ ಇದೆಯಲ್ಲ ಇಲ್ಲಿ, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್. ಸೊ ಈ ಬೈಕ್ ಇದೆಯಲ್ಲ 350, ಇದು ಆಕ್ಚುಲಿ ನಮ್ಮ ಬ್ರದರ್ ಇಂದು ಹಳೆ ಮಾಡಲು. ಫುಲ್ ರಿನೋವೇಟ್ ಮಾಡಿಸ್ತಾವ, ಬಟ್ ಇಟ್ ಸಮ್ ರೀಸನ್ಸ್ ಅದು ಹಂಗೆ ಇದೆ, ಮಾಡಿಲ್ಲ ಅದನ್ನ ರಿನೋವೇಟ್. ಬೈಕಿಂದೆಲ್ಲ ಕ್ಲಚ್ ಹೆಂಗ್ ಬರ್ತಿತ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಇತ್ತಿದ. ಗಾಳಿ ತೆಗೆಯೋದಿಲ್ಲ ಅಂತೇಳಿ ಇದಕ್ಕೆ ಅದನ್ನ ಲಾಕ್ ಮಾಡಿಟ್ಬಿಟ್ಟವ್ರೆ. ಬ್ರೋ ಓಲ್ಡ್ ಇಸ್ ಗೋಲ್ಡ್ ಬಾ. So it's around 167 kilometers ಇಲ್ಲಿಂದ. ಇಲ್ಲೇ ಗ್ಲೌಸ್ ಹಾಕಲ್ಲ ನಾವು, ಅಲ್ಲಿ ಸಿಕ್ಕಾಪಟ್ಟೆ ಸಿಕ್ಕಿದೆ. ಈ ಮೇನ್ ರೋಡ್ ಟಚ್ ಆದ್ಮೇಲೆ ಅಲ್ಲಿಂದ ಗ್ಲೌಸ್ ಹಾಕ್ತೀನಿ. ಹಿಂಗೆ ಹೊಡಿ ರೋಡಲ್ಲಿ ಸಿಗಲ್ಲ. ಇವಾಗ ಗೈರ್ಬೈಲ್ಘಟ್ಟ ಇಳಿದು ಬಂದಿದ್ದೀನಿ. ಸೊ ದಿಸ್ ಇಸ್ ದ ಅಮೇಝಿಂಗ್ ವ್ಯೂ. ಆಕ್ಚುಲಿ ಸನ್ಸೆಟ್ ಆಗ್ತಿದೆ ಇವಾಗ. ಅರೌಂಡ್ ಟೈಮ್ ಬಂದ್ಬಿಟ್ಟು 6 o'clock ಆಗಿದೆ. ಸೊ ಆಲ್ಮೋಸ್ಟ್ 320 kilometers ಆಯ್ತು. ಅಮೇಝಿಂಗ್ ವ್ಯೂ ನೋಡಕ್ ರೆಡಿ ಇದ್ದೀರಾ? Shadow. ಸೊ ಆಕ್ಚುಲಿ ಪ್ರತಿ ವಾರ ಒಂದೊಂದು ಬ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ, ಕನ್ಸಿಸ್ಟೆನ್ಸಿ ಇರೋಣ ಅಂತ.
ಸೊ ಪ್ರತಿ ಸಂಡೇ ಟ್ರೈ ಮಾಡ್ತೀನಿ ಎಲ್ಲಾದರೂ ಹೊರಗೆ ಹೋಗ್ಲಿಕ್ಕೆ, ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಆದಷ್ಟು ನಿಮಗೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಒಳ್ಳೆ ಕಂಟೆಂಟ್ನ. ಹಾಗೆ ನಮ್ಮ ಸ್ಕಿಲ್ನು ಇಂಪ್ರೂವ್ ಆಗುತ್ತೆ, ನನ್ನ ಸ್ಕಿಲ್ನು ಇಂಪ್ರೂವ್ ಆಗುತ್ತೆ ಅಂತ ಬಯಸ್ತೀನಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಸೊ ವಿತ್ ದಿಸ್ ವಂಡರ್ಫುಲ್ ವ್ಯೂ, ಸೊ ಬಂದು ರೀಚ್ ಆಗಿದ್ದೀನಿ ನಾನು ಇವಾಗ. ಹತ್ರ ಮತ್ತೊಂದು ಏನು 20-30 ಕಿಲೋಮೀಟರ್ಸ್ ಮನೆಗೆ. ಸೊ ಇದೊಂದು ವಂಡರ್ಫುಲ್ ಸನ್ಸೆಟ್ ಕಾಣಿಸ್ತಿದೆ ಇಲ್ಲಿ ಬ್ರಿಡ್ಜ್ ಹತ್ರ. ಸೊ ಇದ್ರ ಜೊತೆ ಒಂದು ಎಂಡ್ ಮಾಡೋಣ ಅಂತ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.